ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಮಾದರಿಯನ್ನು ನಿಮ್ಮ ಮುಂದೆ ಇಟ್ಟುಕೊಳ್ಳಿರಿ. ಈ ದಿನದ ಸತ್ಯವೇದದ ವಾಕ್ಯ, ಆದದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 16ನೇ ವಚನ. ಕ್ರಿಸ್ತನ ಚಿತ್ತಕ್ಕೆ ಅನುಗುಣವಾಗಿರುವ ಬುದ್ಧಿಶಕ್ತಿ ಮತ್ತು ಪರಿಶುದ್ಧಾತ್ಮನಿಂದ ಶುದ್ಧೀಕರಿಸಲ್ಪಟ್ಟ ಮತ್ತು ನಿಯಂತ್ರಿಸಲ್ಪಟ್ಟ ಬುದ್ಧಿಶಕ್ತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವ ಬಲವಿರುತ್ತದೆ. ಆದರೆ ಬುದ್ಧಿಶಕ್ತಿಯೊಂದೇ ಪರಲೋಕಕ್ಕೆ ಹೋಗಲು ಅರ್ಹತೆಯನ್ನು ನೀಡುವುದಿಲ್ಲ, ಅಥವಾ ಅದೊಂದೇ ದೈವಿಕ ಮಾನದಂಡವನ್ನು ಮುಟ್ಟಲು ನಮಗೆ ಅನುವು ಮಾಡಿಕೊಡುವುದಿಲ್ಲ. ಒಬ್ಬ ಮನುಷ್ಯನು ದೇವರು ಬಯಸಿದಂತೆ ಜೀವಿಸಬೇಕಾದರೆ ಅವನು ಶುದ್ಧವಾದ ಉದಾತ್ತವಾದ ಗುಣಸ್ವಭಾವವನ್ನು ಹೊಂದಿರಬೇಕು. ಒಬ್ಬ ಮನುಷ್ಯನು ತನ್ನ ಬುದ್ಧಿಶಕ್ತಿಯನ್ನು ಹೇಗೆ ಬಳಸುತ್ತಾನೆ ಎಂಬುದರ ಮೇಲೆ ಆ ಮನುಷ್ಯನನ್ನು ಎಂತಹ ಮನುಷ್ಯನೆಂದು ನಿರ್ಧರಿಸಲಾಗುತ್ತದೆ. ಮನುಷ್ಯನನ್ನು ದೇವರೊಂದಿಗಿನ ಸಹ ಕೆಲಸಗಾರ ಎಂದು ಸ್ವೀಕರಿಸಲ್ಪಡುವ ಮೊದಲು ಅವನು ಹೆಚ್ಚೆಚ್ಚು ಉಬ್ಬಿಕೊಳ್ಳುವ ಮತ್ತು ಅತಿ ಕಡಿಮೆ ನೀಡುವಂತಹ ಗುಣವಾದ ಸ್ವಾರ್ಥ ನಂಬಿಕೆಯಿಂದ ದೂರವಿರಬೇಕು. ಅದರಿಂದ ಹೊರಬರಬೇಕು. ಆತ್ಮಗಳನ್ನು ರಕ್ಷಿಸುವ ಕೆಲಸದಲ್ಲಿ ದೇವರ ಒಳ್ಳೆಯತನ ಮತ್ತು ಪ್ರೀತಿಯನ್ನು ಪ್ರಕಟಪಡಿಸುವಾಗ ತಾವು ಮಾಡುವ ಪ್ರಯತ್ನಗಳಿಗೆ ಮಿತಿಯಿದೆ ಎಂದು ಯೋಚಿಸಲು ಮಾನವರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. ಆತ್ಮರಕ್ಷಣೆಯ ತನ್ನ ಕೆಲಸದಲ್ಲಿ ಕ್ರಿಸ್ತನು ಎಂದಾದರೂ ದಣಿವನ್ನು ತೋರಿಸಿದ್ದಾನೆಯೇ? ಅವನು ಆ ಕೆಲಸದಲ್ಲಿ ಎಂದಾದರೂ ಹಿಂದೆ ಸರಿದಿದ್ದಾನೆಯೇ? ಅಥವಾ ಎಂದಾದರೂ ತನ್ನ ಸ್ವಾರ್ಥ ತ್ಯಾಗ ಮತ್ತು ಸ್ವಾರ್ಥ ನಿರಾಕರಣೆಗಳಿಂದ ಹಿಂದೆ ಸರಿದಿದ್ದಾನೆಯೋ? ಕ್ರಿಸ್ತನು ತನ್ನ ಜೀವನದಲ್ಲಿ ಪಾಲಿಸಿದಂತಹ ಸ್ವಾರ್ಥ ನಿರಾಕರಣೆಯನ್ನು ಸಭೆಯ ಸದಸ್ಯರು ತಮ್ಮ ಜೀವನದಲ್ಲಿ ಪಾಲಿಸುವಾಗ, ಕ್ರಿಸ್ತನು ನಿರಂತರವಾಗಿ ಪ್ರಯತ್ನ ಮಾಡಿದಂತೆ ಸಭೆಯ ಸದಸ್ಯರು ನಿರಂತರವಾಗಿ ತಮ್ಮ ಪ್ರಯತ್ನಗಳನ್ನು ಮಾಡುವಾಗ, ಮಾದರಿಯನ್ನು ಹಾಳು ಮಾಡುವಂತಹ ಸುಳ್ಳು ಎಳೆಗಳನ್ನು ತಮ್ಮ ಹೆಣಿಗೆಯಲ್ಲಿ ಸೇರಿಸುವಂತಹ ಸಮಯ ಮತ್ತು ಒಲವು ಅವರಲ್ಲಿರುವುದಿಲ್ಲ. ನಾವು ಎಚ್ಚರವಾಗಿರಬೇಕು, ಕೆಲಸ ಮಾಡಬೇಕು ಮತ್ತು ಪ್ರಾರ್ಥಿಸಬೇಕು. ಸ್ವಾರ್ಥವು ಸಿದ್ಧಿಗೆ ಬರುವಂತೆ ಎಂದಿಗೂ ಅವಕಾಶ ಕೊಡಬಾರದು. ನಾವು ಎಚ್ಚರವಾಗಿದ್ದು ಪ್ರಾರ್ಥನಾಪೂರ್ವಕವಾಗಿ ಯಜಮಾನನ ಆಜ್ಞೆಗಳಿಗೆ ವಿಧೇಯರಾಗಿ ಕಾರ್ಯ ಸಾಧಿಸಲು ಸಿದ್ಧರಾಗಿರಬೇಕು. ಎಲ್ಲೆಲ್ಲಿ ಕೆಲಸವಾಗಬೇಕಾಗಿರುವುದನ್ನು ನಾವು ನೋಡುತ್ತೇವೋ ಅದನ್ನು ಕೈಗೆತ್ತಿಕೊಂಡು ಕ್ರಿಸ್ತನನ್ನು ನಿರಂತರವಾಗಿ ನೋಡುತ್ತಾ ಆ ಕೆಲಸವನ್ನು ಮಾಡಿ ಮುಗಿಸಬೇಕು. ಕ್ರಿಸ್ತನ ನಿಮಿತ್ತ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ನಾವು ಇದೀಗ ಪ್ರವೇಶಿಸಿರುವ ವರ್ಷದಲ್ಲಿ ಎಲ್ಲಾ ಕಟುವಾದ ಮಾತುಗಳನ್ನು ಆಡದಿರುವಂತೆ ಪ್ರಯತ್ನಿಸಬೇಕು. ಇತರರ ಜೀವನದ ಮೇಲೆ ಕರಿನೆರಳು ಬೀಳುವಂತೆ ಮಾತನಾಡುವುದನ್ನು ನಿಲ್ಲಿಸಬೇಕು ಎಂದು ನಿರ್ಧರಿಸಿರಿ. ನೀವು ಸ್ವಾರ್ಥ ನಿರಾಕರಣೆಯನ್ನು ನಿಲ್ಲಿಸಬೇಕು ಎಂದು ನೀವು ಮಾಡುವ ಪ್ರಯತ್ನಗಳನ್ನು ನಿಮ್ಮ ಸುತ್ತಲಿರುವವರು ಒಪ್ಪುತ್ತಾರೆಯೋ ಎಂದು ಕೇಳಲು ನಿಲ್ಲಬೇಡಿರಿ. ಪರಲೋಕದ ಕಡೆಗೆ ಕಿಟಕಿಗಳನ್ನು ತೆರೆಯಿರಿ. ಕ್ರಿಸ್ತನ ಬಗ್ಗೆ ಯಾವಾಗಲೂ ಆಲೋಚಿಸಿರಿ ಮತ್ತು ಆತನನ್ನು ಮೆಚ್ಚಿಸಲು ಪ್ರಯತ್ನಿಸಿರಿ. ತನ್ನಂತೆ ನಿಮ್ಮನ್ನು ಮಾಡಲು ಸಾಧ್ಯವಿರುವ ಎಲ್ಲಾ ಸಾಧನಗಳನ್ನು ಸೈತಾನನು ಬಳಸುತ್ತಾನೆ. ಹೀಗೆ ನಿಮ್ಮನ್ನು ನಿಮಗೆ ಪ್ರಾಣ ಕೊಟ್ಟವನಿಂದ ಬೇರೆ ಮಾಡುತ್ತಾನೆ. ದುಷ್ಟದೂತರು ನಿಮ್ಮ ಜೀವನದಲ್ಲಿ ಪ್ರಭುತ್ವ ಸಾಧಿಸಲು ಶ್ರಮಿಸುತ್ತಾರೆ. ನೀವು ದೇವರ ಸರ್ವಾಯುಧಗಳನ್ನು ರಕ್ಷಾಕವಚವನ್ನು ಧರಿಸದಿದ್ದರೆ ನೀವು ಸೋತು ಹೋಗುತ್ತೀರಿ. ಅದು ಹೀಗಾಗಬೇಕೇ? ಅಥವಾ ಮಾತಿನಲ್ಲಿ ಅಥವಾ ಕಾರ್ಯರೂಪದ ಚೈತನ್ಯದಲ್ಲಿ ನೀವು ಸಂಯಮದಿಂದ ಇದ್ದು ನಿಮ್ಮ ಮುಂದೆ ಯಾವಾಗಲೂ ದೈವ ಮಾದರಿಯನ್ನು ಇಟ್ಟುಕೊಳ್ಳುತ್ತೇವೆ ಎಂದು ನೀವು ಮನಸ್ಸಿನಲ್ಲಿ ಪ್ರಮಾಣ ಮಾಡುವಂತವರಾಗಬೇಕೋ? ಉದ್ದೇಶವಿಲ್ಲದೆ ಅಪೊಸ್ತಲನು ಈ ಎಚ್ಚರಿಕೆಯನ್ನು ನೀಡಿಲ್ಲ. ನಾವು ನಮ್ಮ ಸ್ಥಾನದಲ್ಲಿ ನಿಂತು ನಮ್ಮನ್ನು ನಾವು ಎಚ್ಚರದಿಂದಿದ್ದು
ಕಾಯುವುದು ನಮ್ಮ ಕರ್ತವ್ಯವಾಗಿದೆ. ಇಲ್ಲದಿದ್ದರೆ ನಮ್ಮನ್ನು ದುಷ್ಟ ಕಾರ್ಯಭಾರಿಗಳು ಶತ್ರುವಿಗೆ ಇಷ್ಟವಾಗುವಂತಹ ಕೆಲಸ ಮಾಡುವಂತೆ ನಡೆಸುತ್ತಾರೆ. ಹಾಗಾಗಬಾರದು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.